ಎಡಿಟಿಂಗ್ ಮಾಡಬೇಕಾದ್ರೆ ಇಲ್ಲ ಅಂದರೆ ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಬ್ರೇಕ್ ತಗೊಂಡಾಗ ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ಬ್ರೈನ್ ಕೆಲಸನೇ ಮಾಡಲ್ಲ. ಒಂದ್ಸಲ ಕಾಫಿ ಕುಡಿತಿರ್ಬೇಕಾದ್ರೆ ಒಂದು ಯೋಚನೆ ಬರುತ್ತೆ, ಇಷ್ಟು ಅಡಿಕ್ಟಿವ್ ಆಗಿರೋ ಕಾಫಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ತಿಳ್ಕೊಬೇಕಿತ್ತು. ಅದು ತಿಳ್ಕೊಬೇಕು ಅನ್ನೋ ಬ್ರೈನ್ ವಾರ್ಮ್ ನನ್ನನ್ನು ಸೀದಾ ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋಗುತ್ತೆ. ಅದು ನನಗೆ ಬಸ್ ಜರ್ನಿ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅಲ್ಲಿಂದ 1.5 ಕಿಲೋಮೀಟರ್ ನಡೆದ ಮೇಲೆ ನಮಗೆ ಸಿಕ್ಕಿದ್ದು ದ ಕಾಫಿ ಮ್ಯೂಸಿಯಂ ಎಂಟ್ರೆನ್ಸ್ ಅಲ್ಲಿ ಕಾಲು ಇಡ್ತಿದ್ದಾಗೆ ದಟ್ ವಾರ್ಮ್ ಡಿಟೆಕ್ಟೆಡ್ ದ ಸ್ಮೆಲ್ ಆಫ್ ಕಾಫಿ. ಇನ್ನು ಮ್ಯೂಸಿಯಂ ಒಳಗಡೆ ಇರುವಂಥ ಇಂಟೀರಿಯರ್, ಆ ಲೈಟ್ಸ್, ಪೇಂಟಿಂಗ್, ಕಲರ್ ಎಲ್ಲ ನಿಮ್ಮನ್ನ ವೆಲ್ಕಮ್ ಮಾಡೋ ಥರ ಕಾಣಿಸುತ್ತೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಇಷ್ಟೊಂದು ವೆರೈಟಿ ಆಫ್ ಕಾಫಿ ಇದೆ ಅಂತ. ನಮಗೆ ಗೊತ್ತಿದ್ದಿದ್ದು ಒಂದೇ, ಕಾಫಿ ಪುಡಿ. ನೌ ವಿ ಆರ್ ರಿಯಲಿ ಎಂಟರಿಂಗ್ ಟು ದ ಕಾಫಿ ಮ್ಯೂಸಿಯಂ. ಇದು ಸ್ಪೆಸಿಮೆನ್ಸ್ನ ನೋಡುವಂಥ ಒಂದು ಡಿವೈಸ್. ಇಲ್ಲಿ ವರ್ಲ್ಡಲ್ಲಿರುವಂಥ ವೆರೈಟೀಸ್ ಆಫ್ ಕಾಫಿ ಬೀನ್ಸ್ ನೋಡೋಕೆ ಸಿಗುತ್ತೆ. ಇಷ್ಟೇನಾ ಅಂತ ಹೊರಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಇಲ್ಲೊಂದು ಲ್ಯಾಬ್ರೇಟರಿ ಇದೆ ಅಂತ. ಮ್ಯೂಸಿಯಂನಿಂದ ಎಂಟರ್ ಆಗಬೇಕಾದ್ರೆ ಹಾಗೆ ಎಕ್ಸಿಟ್ ಆಗಬೇಕಾದ್ರೆ ನಮಗೆ ನೋಡೋಕೆ ಸಿಕ್ಕಿದ್ದು ದ ಮಿನಿ ಕಾಫಿ ಪ್ಲಾಂಟೇಶನ್. ಬರಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಅಂತ ಹೆಸರು ಬರ್ಸಿರಲಿಲ್ಲ. ಸೊ ಇಂಡಿಯಾದಲ್ಲಿ ರೂಲ್ಸ್ನ ಫಾಲೋ ಮಾಡಲೇಬೇಕು. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ